ವೇದಿಕೆ ಆಗಮಿಸಬೇಕು. ಬಂದಂತ ಎಲ್ಲ ಇತ್ತೀಚೆಗೆ ಅಡುಗೆಯನ್ನ ಮಾಡತಕ್ಕಂಥ ಪ್ರಸಾದವನ್ನ ಮಾಡತಕ್ಕಂಥ ಸೇವೆಯನ್ನ ಒಳ್ಳೆಯ ರೀತಿಯಿಂದ ನೆರವೇರಿಸಿರುವಂತ ನರಸಪ್ಪ ಮತ್ತು ಪ್ರಕಾಶ್ ಪೂಜಾ ಮಗಳನ್ನು ಆಶೀರ್ವದಿಸ್ತಾ ಇದ್ದಾರೆ. ಶ್ರೀಮಠದ ಕಾರ್ಯಕ್ಕೆ ಬಂದಂತ ಎಲ್ಲ ಭಕ್ತರಿಗೆ ಅತ್ಯುತ್ತಮ ಪ್ರಸಾದದ ತಯಾರವನ್ನು ಮಾಡಿಕೊಟ್ಟಿರುವ ತಮಗೆ ಇನ್ನೆಲ್ಲರ ಚಪ್ಪಾಳೆಗಳಿಗೆ ಆಶೀರ್ವಾದ ನಮ್ಮೊಂದಿಗೆ ಸದಾ ಇರಲಿ. ಇದೇ ರೀತಿ ಶ್ರೀಮಠದ ಕಾರ್ಯಕ್ಕೆ ನಮ್ಮ ದಾಸೋಹ ಕಾರ್ಯಕ್ಕೆ ನಮಸ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಚನ್ನು ಥೋಡೆ ಬ್ಯಾಗ್ ತರ್ಸ್ ಚನ್ನು ಬ್ಯಾಗ್ ತರ್ಸ್ ಇಲ್ಲಿ ಒಳಗ ಅದೇ ರೀತಿ ಶರಣ ಕಡೆ ಬರ್ತಾರೆ ಕಾರ್ಯಕ್ರಮದ ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿದ್ದವರು. ಜೊತೆಗೆ ಪ್ರತಿ ವರ್ಷ ನಮ್ಮ ಕುಮಾರೇಶ್ವರ ಪ್ರಸಾದ ಮಕ್ಕಳಿಗೆ ಅವರು ಪ್ರತಿ ವರ್ಷ ಸನ್ಮಾನ ಮಾಡ್ತಾರೆ. ಇದೇ ವರ್ಷ ಅಲ್ಲ, ಭಾಳ ವರ್ಷದ್ದು ಅವರು ಸನ್ಮಾನ ಮಾಡ್ತಾರೆ. ಯಾಕಂದ್ರೆ ಭಾಳ ದೊಡ್ಡವರಿಗೆ ಸನ್ಮಾನ ಮಾಡಿದವ ಹೊರಗೆ ಕೊಡ್ತಾರೆ. ನಮ್ಮ ಪ್ರಸಾದ ಮಕ್ಕಳಿಗೆ ಕೊಟ್ಟದೇನಾದ್ರೆ ಭಾಳ ದೊಡ್ಡ ಗ್ಯಾರಂಟಿ. ಯಾಕಂದ್ರೆ ನಿಜವಾಗಿ ದೊಡ್ಡ ಹೇಳ್ತಾರೆ ಅವರಿಗೆ ಪ್ರೋತ್ಸಾಹ ಮಾಡ್ತಿರಲ್ಲ, ಅದು ಭಾಳ ದೊಡ್ಡ ಪ್ರೋತ್ಸಾಹ. ಯಾಕಂದರೆ ಅಲ್ಲಿ ಒಬ್ಬರಿಗೆಲ್ಲ ಬರೋದು ದೊಡ್ಡದ ವಿಮೆ ಆಗ್ತವೆ, ಕರೆ ಇವರೆಲ್ಲ ಇರುತ್ತೆ ಕರೆ ಕೊಡೋದು ಇದೆ ಅಂತ. ಹಾಗಾಗಿ ಇವರಿಗೆ ಪ್ರೋತ್ಸಾಹ ಕೊಟ್ಟು ಶಾಲೆ ಉತ್ಸವ ಇದೇನು ಸಂಕಲ್ಪದ ಅವರು ಮತ್ತು ಅವರೆಲ್ಲ ಕುಟುಂಬದವರು ಎಲ್ಲ ಅನುಕೂಲ ಸಸಿಗಳು ಎಲ್ಲರೂ ಕೂಡಿ ಏನು ಮಾಡ್ತಿರಲ್ಲ, ಇದು ಭಾಳ ದೊಡ್ಡ ಪುಣ್ಯದ ಕಾರ್ಯ. ಬಹುತೇಕ ಶಂಕರಪ್ಪವರಿಗೆ ಆತ್ಮಕ್ಕೆ ಭಾಳ ಖುಷಿ ಕೊಡುವಂಥ ಕಾರ್ಯ ಆಗೋದ್ರಿಂದ ಈ ಮಕ್ಕಳಿಗೆ ಪ್ರೋತ್ಸಾಹನ ಮತ್ತು ಸಮಾಜವನ್ನು ಅಂಥದ್ದು ಅವರು ನಿರಂತರ ಮಕ್ಕಳು ಅಷ್ಟೇ ನಿರಂತರವಾಗಿ ಕಾರ್ಯವನ್ನು ಮಾಡ್ತಿದ್ರೆ ಅದಕ್ಕೆ ಅವರಿಗೂ ಶುಭವಾಗಿ ಅಂತ ಹಾರೈಸಿದ್ರು. ಮತ್ತು ಅವ್ರ ಮಕ್ಕಳು ಚೆನ್ನಾಗಿ ಏನು 3 ಜನ ಹೋಗೋದಾದ್ರೆ ಒಂದು ಚಲೋ ಅಭ್ಯಾಸ ಮಾಡಿರಿ. ಮತ್ತು ಅವ್ರೇನು ಕ್ಯಾಂಟೀನ್ ಕೊಡಲ್ಲ, ಮತ್ತು ಕ್ಯಾಂಟೀನ್ ಹೆಂಗೆ ತಗೊಳ್ಳಿ, ಪುಸ್ತಕ ತಗೋರಿ, ಪೆನ್ ತಗೋರಿ. ಯಾಕಂದರೆ ಅದು ನಮ್ಮ ಜೀವನ ಕಲಿಕೆಗಾಗಿ ತಗೋಬೇಕು. ಆ ಕೊಟ್ಟ ಹಣ ನಮ್ಮ ಅಭ್ಯಾಸಕ್ಕಾಗಿ ನಾವು ನಮ್ಮ ಉನ್ನತಕ್ಕಾಗಿ ಅಂದರೆ ಅದಕ್ಕಾಗಿ ಬಳಸ್ತೀವಿ. ಆಸೀನರಾಗಬೇಕು. ಕಾರ್ಯಕ್ರಮದ ಅಧ್ಯಕ್ಷರು ಜೊತೆಗೆ ಮಾಜಿ ಅಧ್ಯಕ್ಷರು ಪತ್ರಕರ್ತ ಆಸೀನರಾಗಬೇಕಾಗಿ ಕೇಳಿಕೊಂಡ. ಅದೇ ರೀತಿ ನಮ್ಮ ರಾಜ್ಕುಮಾರ್ ಜೊತೆ ಅವರು, ಜೊತೆಗೆ ಶಿವಕುಮಾರ್ ಕಪ್ಪಾಳಿ ಸರ್, ಸಂಗಮೇಶ್ ವಾಲೆ ಸರ್, ಅದೇ ರೀತಿ ನಮ್ಮ ಸಂಜೀವ್ ಕುಮಾರ್ ಕರ್ಕಾಳೆ, ಮಧುನಾಥ್ ಪಾಟೀಲ್ ಸರ್, पीछे कुछ ಪ್ರಶಸ್ತಿ ಆದ್ಮೇಲೆ ಇಬ್ಬರು ಸಾಫ್ಟ್ವೇರ್ ಎಡಿಟರ್ ಬರಬೇಕು. ಫೋಟೋ ಕವರ್ ಆಯ್ತಾ? ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ರಾಜ್ಕುಮಾರ್ ಜೊತೆ ಅವರು, ಶಿವಕುಮಾರ್ ಕಂಕನಾಟ್ ಅವರು, ಸಂಗಮೇಶ್ ವಾಲೆ ಅವರು, ಮಧುಕರ್ ಪಾಟೀಲ್ ಅವರು, ಸಂಜೀವ್ ಕುಮಾರ್ ಕರ್ಕಾಳೆ ಅವರು, ಜೊತೆಗೆ ಇಲ್ಲಿ ನಮ್ಮೆಲ್ಲ ಶ್ರೀಮಠದ ಕಾರ್ಯಗಳಲ್ಲಿ ಪರಮ ಪೂಜ್ಯರ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಭಕ್ತಿ ದಾಸೋಹ ಪ್ರಸಾದದ ವಿತರಣೆ ಇರುವವರು, ಪ್ರಸಾದದ ವ್ಯವಸ್ಥೆ ಈ ಕಾರ್ಯಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಶರಣಜೀವಿಗಳಿಗೆ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರು ಸನ್ಮಾನಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ತಮ್ಮ ಸೇವೆ ಯಾವತ್ತೂ ಕೂಡ ಶ್ರೀಮಠದ ಕಾರ್ಯಕ್ಕೆ ಸದಾ ಇರಲಿ ಅಂತ ಹೇಳ್ತಾ
ಜೊತೆಗೆ ದಾಸೋಹ ಸಮಿತಿ ಅಧ್ಯಕ್ಷರು ಚಂದ್ರಕಾಂತ್ ಪಾಟೀಲ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಅವರೊಂದಿಗೆ ಸರ್ಕಾರವನ್ನು ಕೊಟ್ಟಿರತಕ್ಕಂಥ ಆತ್ಮೀಯರೆಲ್ಲರಿಗೂ ಸನ್ಮಾನವನ್ನು ನೆರವೇರಿಸುವಂತ ಕಾರ್ಯಕ್ರಮದಲ್ಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ನಮ್ಮೆಲ್ಲರಿಗೂ ಮತ್ತೊಮ್ಮೆ ಎಲ್ಲರ ಜೋಡಾದ ಚಪ್ಪಾಳ ಮೂಲಕರಿಗೆ ಅನೇಕ ಅಭಿನಂದನೆಗಳು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ತಾವು ಸಲ್ಲಿಸಿರುವಂತಹ ಸೇವೆಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು ವಂದನೆಗಳನ್ನು ತಿಳಿಸ್ತೇವೆ. ಧನ್ಯವಾದ. ಜೊತೆಗೆ ಪ್ರಶಾಂತ್ ಕಾಂಕಾರೆ ಅವರು, ಅದೇ ರೀತಿ ನಮ್ಮ ಲಿಂಗರು ಅವರು ಅವರ ಆಶೀರ್ವಾದಕ್ಕಾಗಿ ಕೇಳ್ಕೊಳ್ತೇನೆ. ಲಿಂಗೇಶ್ ಅವರು ಕಿರಣ್ ಇಲಂಗೆ ಬಂದ್ರೆ ಆಗಿಸಬೇಕು. ಜಯರಾಜ್ ಮುನ್ನೂರಿ ಅವರು, ನರಸಿಂಹ ಪಡಿವಾರ್ ಅವರು, ಪ್ರಭು ಪಾಟೀಲ್ ಅವರು, ಸುರೇಶ್ ಭಗವಂತ್ ಅವರು, ಶರಣಪ್ಪ ಆನಂದವಾಡಿ ಅವರು, ಮನೋಜ್ ಅಶ್ವನಿ ಅವರು, ರಾಜ್ಕುಮಾರ್ ಜಾಯ್ಗಾಂವ್ ಅವರು, ಸಂಗಪ್ಪ ಸಂತೂರ್ ಅವರು, ಪಂಡಿತ್ ಪಾಟೀಲ್ ಅವರು, ಸೋಮನಾಥ್ ಪಾಟೀಲ್ ಅವರು, ಕುಶಾಲ್ ಸಾವಳೆ ಅವರು, ಜೊತೆಗೆ ಎಲ್ಲ ದಾಸೋಹ ಪ್ರಸಾದ ವ್ಯವಸ್ಥೆಯಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನ ಕೊಟ್ಟು ಸಹಕರಿಸಿರುವ ತಾವುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ಕೇಳಬಂದರೆ ಗಣಪತಿ ಭಾಗವಹಿಸಿ ಬರಬೇಕು. ಕಾಶ್ಮೀರ್ ಕೋಡಿಗೆ ಅವರು, ಈಶ್ವರ್ ಉಮ್ಮ ಅವರು, ಜೊತೆಗೆ ಸಂತೋಷ್ ಅವರು, ತಾವುಗಳು ಬಸವರಾಜ್ ಮರೇಸರ್ ಅವರು, ಬಾಬುರಾವ್ ವಿಜಯ್ ಅವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆ ಬಂದು ಸಭಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಪೂಜ್ಯರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ನಮ್ಮ ರಮೇಶ್ ಕರ್ತಾಯಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಹೆಸರು ಕಲಿತ ಮತ್ತೆ ಯಾರಾದರೂ ಕೊಟ್ಟು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ರಮೇಶ್ ಕರ್ತಾಯಿ ಅವರು ತಾವು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶರಣ ಸಂಪರ್ಕರಿಗೆ ಪೂಜ್ಯಪ್ಪಗಳವರು ಈ ಸಂದರ್ಭದಲ್ಲಿ ಆಶೀರ್ವದಿಸಲು ನೆರವೇರಿಸ್ತಾ ಇದ್ದಾರೆ. ಎಲ್ಲ ಸನ್ಮಾನಿತರಿಗೂ ಪೂಜ್ಯರಿಂದ ಆಶೀರ್ವಾದ ಪಡೆದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಕೇಳ್ಕೊಳ್ತೇನೆ. ಅದೇ ರೀತಿ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇವತ್ತಿನ ದಾಸೋಹಿಗಳಾದಂತಹ ಶ್ರೀ ತಾರಾಬಾಯಿ ಶಂಕರಪ್ಪ ಕರ್ಕಾಡ್ ಅವರು ಸಾಕ್ಷಿ ಜೊತೆ ತರಕಾರಿ ಇವತ್ತಿನ ದಾಸೋಹ ಸೇವೆಯನ್ನ ಮಾಡಿರ್ತಕ್ಕಂಥವರು ಹೀಗೆ ಶಂಕರಪ್ಪ ತರಕಾರಿ ಅವರ ಸ್ಮರಣಾರ್ಥವಾಗಿ ಪುರಸ್ಕಾರ ಇರ್ಬೋದು. ಜೊತೆಗಿನ ದಾಸೋಹ ಸೇವೆ ದೀಪಕ್ ನೀವು ಕೊಡು. ದೀಪಕ್ ಒಂದು ಕೊಡ್ಸ್ರಿ, ಹಾಕೊಂದು ಕೊಡ್ಸಿ. ಅರೆ ಕೊಡು 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 ಕೊಡು
ಗೌಡದಾಯ್ತಾ? ಗೌಡನಿಗೆ ಲಾಸ್ಟ್ ಹ್ಞೂ. ಮುಂದಿನ ದಾಸೋಹಿಗಳು ಕಾಲಬಾಯಿ ಶ್ರೀಕೃತ ಪ್ರಕಾರ ಬಸವ ಪೂಜೆಯನ್ನು ನೆರವೇರಿಸಿದ್ದಾರೆ. ತಮಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರು ಕೂಡ ಮತ್ತು ದಾಸೋಹ ಸೇವೆ ಸಲ್ಲಿಸಿರುವ ಅವರಿಗೆ ಬಸವ ಗುರುವಿನ ಒಬ್ಬರಿಗೆ ಅಂಶ ಕೂಡ ಅವರಿಗೆಲ್ಲ ಇವರೆಲ್ಲ ಕೂಡ ತಮಗೂ ಕೂಡ ಶರಣು ಶರಣಾರ್ಥಿಗಳು ಪೂಜ್ಯ ಅಪ್ಪಗಳವರ ಆಶೀರ್ವಾದ ಪರಸ್ಪರೇಶ್ವರರ ಆಶೀರ್ವಾದ ತಮ್ಮೊಂದಿಗೆ ಸರಳಿ ಅಂತ ತಿಳಿಸ್ತಾ ತಮಗೂ ಕೂಡ ವಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮ ಎಲ್ಲ ಆತ್ಮೀಯರು ನಮ್ಮ ಚಂದ್ರಕಾಂತ್ ಪಾಟೀಲ್ ಸರ್ ಅವರು ದೊಡ್ಡ ಲಾಸ್ಟ್ 3 ದಿನ ಮಾಡ್ಯಾರ. ಹಾ 20 ದಿನ ಮಾಡ್ಯಾರ. ನರ್ಸಪ್ಪ ಪಡೆದ ಎಲ್ಲ ನಮ್ಮ ವಿಶ್ವಕರ್ಮ ವೇದಿಕೆ ಬರಬೇಕು. ಮತ್ತೆ ಇದೀಗ ಆಗಮಿಸಿದಂತ ದಾಸೋಹ ಸೇವೆ ಸಲ್ಲಿಸಿದ ದಯವಿಟ್ಟು ವೇದಿಕೆ ಕಡೆ ಬರಬೇಕಂತ ಕೇಳಿದೆ. ದಾಸೋಹ ಸಮಿತಿಯ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಚಂದ್ರಕಾಂತ್ ಪಾಟೀಲ್ ಸರ್ ಅವರಿಗೆ ಮತ್ತೊಮ್ಮೆ ನೀವೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಪೂಜ್ಯರ ಆಶೀರ್ವಾದ ತಮ್ಮೆಲ್ಲ ಸದಾ ಇದೆ ಅಂತ ಶುಭ ಹಾರೈಸ್ತಾ ತಮಗೆ ಒಳಿತಾಗ್ಲಿ ಶುಭವಾಗಲಿ. ಧನ್ಯವಾದ. ಶರಣು ಶರಣಾರ್ಥಿಗಳು. ಅದೇ ರೀತಿ ನಮ್ಮ ಈಶ್ವರಮ್ಮ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಚಂದ್ರಕಾಂತ್ ಪಾಟೀಲ್ ಸರ್ ಅವರಿಗೂ ಅದೇ ರೀತಿ ಅವರೊಂದಿಗೆ ಎಲ್ಲ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನಿತರಲ್ಲಿ ವಂದನೆಗಳು. ಈಶ್ವರಮ್ಮ ಅವರು ಕೂಡ ಕೂತ್ಕೊಳ್ಬೇಕು. ಅವರಿಗೂ ಸಹ ಒಂದರಿಂದ ಆಶೀರ್ವಾದ ನೆರವೇರಿಸಲಾಗ್ತದೆ. ದಯವಿಟ್ಟು ಇದೀಗ ಯಾರಾದರೂ ಆಗಮಿಸಿದ್ರೆ ತಾವು ಬಂದು ಇಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾರಾದರೂ ದಯವಿಟ್ಟು ವಿರೋಧವಾಗಿ ಡಬ್ಬಿದಲ್ಲಿ ಆಗಮಿಸಿ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮ ಉಳ್ಳಕೊಂಡ್ರ ತಾಟ್ ಹಚ್ಚಮ್ ಹೇಳ್ರಿ ವಚನ ಮಗಲ್ ಹೇಳ್ರಿ ಅಂದ್ರೆ ತಂದಿನೇನಂದ್ರೆ ಇಲ್ಲಿ ಬರ್ಲಿ ಕಾಣಿಸ್ತಾರೆ. ಸರ್ ಎಲ್ಲರೂ ಪ್ರಸಾದ ಮಾಡ್ಕೊರಿ ಸರ್. ಪ್ರಸಾದ ಮಾಡ್ಕೊಂಡು ಹೋಗ್ರಿ. ತಂದೇನೇನು ಹೇಳ್ರಿ. ಈಗ ವಚನ ಮಂಗಲದೊಂದಿಗೆ ಈ ಕಾರ್ಯಕ್ರಮ ಕೈಗೊಳಿಸೋಣ. ಹೇಳಿ 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 ಹೇಳಿ. ಸಂಗಮ
ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರುಗಳು ಚನ್ನಬಸವೇಶ್ವರರಿಗೆ, ಪೂಜ್ಯರಾಗಿರುವ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ,